ಹಾಲಿವುಡ್ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ ಅಂತ ನಾ ಈ ಟೀಸರ್ ನೋಡಿದ ತಕ್ಷಣ ಅನ್ಕೊಂಡೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ನನಗೆ ಇಂಗ್ಲಿಷ್ ಅಲ್ಲಿ ಅದು ಇದು ಏನೇನೋ ಹೇಳೋ ತರ ವಿಷಯಗಳಿತ್ತು. ಆಮೇಲೆ ಆರ್ಟಿಸ್ಟ್ಗಳು ಯಾರಪ್ಪ ಅಂದ್ರೆ ಶರಣ್ ಅವರಾಗಿರ್ಬೋದು, ಮತ್ತೆ ಅದಿತಿ ಅವರಾಗಿರ್ಬೋದು, ಮತ್ತೆ ಇನ್ನೊಂದು ಯಾರೋ ಒಂದು ಹೊಸ ಕ್ಯಾರೆಕ್ಟರ್ಗಳು ಮೇಘನಾ ಅನ್ನೋರು ಕೂಡ ನಾನು ನೋಡಿದೆ. ಸೊ ಇವರು ಶರಣ್ ಅವ್ರು ಏನಾದ್ರು ಹಾಲಿವುಡ್ ಮೂವಿ ಮಾಡಕ್ ಹೋಗಿದಾರ ಅಂತ ಅನ್ಕೊಂಡು ನೋಡ್ತಾ ಇದ್ದೆ. ಮಧ್ಯದಲ್ಲಿ ಅಣ್ಣವ್ರದ್ದು ಸಾಂಗ್ ಬೇರೆ ಬಂತು. ಸ್ವಲ್ಪ ಎಲ್ಲ ಡೌಟ್ ಹೊಡಿತು. ಅದಾದ್ಮೇಲೆ ನನಗೆ ಕ್ಲಾರಿಟಿ ಸಿಕ್ಕಿದ್ದು ಚಿಕ್ಕಣ್ಣವ್ರನ್ನ ನೋಡಿದ್ಮೇಲೆ. ಯಾಕಂದ್ರೆ ಅವ್ರು ಇರೋ ಪರಿಸ್ಥಿತಿಗೆ ಅಲ್ಲಿಗೆಲ್ಲ ಈಗ ಹೋಗಕ್ಕಾಗಲ್ವಲ್ಲ. ಯಾಕಂದ್ರೆ ಚಿಕ್ಕಣ್ಣವ್ರಿಗೆ ಬೇರೆ ಹೀರೋ ಆಗ್ಬಿಟ್ಟಿದ್ದಾರೆ. ನಾನು ಯಾವ ಮೂವಿ ಟೀಸರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಚೂಮಂತರ್. ಎಲ್ಲಾ ತರ ವೆರೈಟಿ ಸಿನಿಮಾಗಳನ್ನ ನಾವು ನೋಡಿದಾಗ ಸ್ಟಾರ್ ಕ್ಯಾಸ್ಟ್ ಅವಶ್ಯಕತೆ ಅಂತ ಇರ್ತವೆ. ಬಟ್ ಆರ್ ಸಿನಿಮಾಗೆ ನಮ್ಗೆ ಸ್ಟಾರ್ ಕ್ಯಾಸ್ಟ್ ಅನ್ನೋದೇ ಒಂದು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದ್ರೆ ಮೇನ್ ಆಗಿ ಆ ಸಿನಿಮಾದಲ್ಲಿ ಏನಿರ್ಬೇಕು, ನಮ್ನ ಭಯ ಪಡಿಸ್ತಾರ, ಆಡಿಯನ್ಸ್ ನ ಭಯ ಪಡಿಸ್ತಾರ, ಮತ್ತೆ ವಿಜುವಲ್ಸ್ ಎಲ್ಲ ಚೆನ್ನಾಗಿದ್ಯಾ ಅನ್ನೋದೆಲ್ಲ ನಾವು ಅಬ್ಸರ್ವ್ ಮಾಡ್ತೀವಿ. ಬಟ್ ಈ ಸಿನಿಮಾದಲ್ಲಿ ಅಂದ್ರೆ ಈ ಸಿನಿಮಾ ಟೀಸರ್ ನೋಡಿದಾಗ ನಮ್ಗೆ ಅದೊಂದು ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಒಂದು ಒಳ್ಳೆ ವಿಜುವಲ್ಸ್ ಎಫೆಕ್ಟ್, ಒಳ್ಳೆ ಕ್ವಾಲಿಟಿ ಕೊಟ್ಟು ಮಾಡಿದ್ದಾರೆ. ಸೌಂಡ್ ಅಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲದಂಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಯಾರು ಈ ಸಿನಿಮಾ ಡೈರೆಕ್ಟರ್ ಅಂತ ನಾವು ನೋಡಿದ್ರೆ, ಕರ್ವ ಅಂತ ಒಂದು ಮೂವಿ ತೆಗೆದಿದ್ರು. ಡೈರೆಕ್ಟರ್ ನವನೀತ್ ಅವರು ಕರ್ವ ಅಂತ ತೆಗೆದಿದ್ರು. ಆವಾಗ ಏನಾಗಿತ್ತು, ಈ ಆರ್ ಫಿಲಂ ಟ್ರೆಂಡಿಂಗೇ ಇರಲಿಲ್ಲ. ಕರ್ವ ಅಂತ ಮೂವಿ ಬಂದಾಗಿಂದ ಸ್ಟಾರ್ಟ್ ಆಯ್ತು. ಈಗ ಮತ್ತೆ ಅದು ನಿಂತೋಗಿದೆ. ಈಗ ಇವರು ಆ ಟೈಮಲ್ಲಿ ಆ ಫಿಲಂ ಗೆದ್ದಿದ ತಕ್ಷಣ ಕರ್ವ ನವನೀತ್ ಅಂತ ಇಟ್ಕೊಂಡಿದ್ರು ಹೆಸರು. ಆದ್ರೆ ಇವಾಗ ಚೂಮಂತರ್ ಅಂತ ತೆಗೆದಿದ್ದಾರೆ. ಒಂದು ವೇಳೆ ಈ ಸಿನಿಮಾ ಗೆದ್ರೆ ಏನಂತ ಇಟ್ಕೋಬಹುದು, ಚೂಮಂತರ್ ನವನೀತ್ ಅಂತ ಇಟ್ಕೋತಾರೆ ಏನೋ ಗೊತ್ತಿಲ್ಲ. ಅದನ್ನು ಸ್ವಲ್ಪ ವೆಯ್ಟ್ ಮಾಡಿ ನೋಡ್ಬೇಕು. ಇನ್ನೊಂದು ಈ ಸಿನಿಮಾದಲ್ಲಿ ಅಬ್ಸರ್ವ್ ಮಾಡಿದ ಏನಪ್ಪಾ ಅಂತಂದ್ರೆ, ಆಸ್ಕರ್ ಅವಾರ್ಡ್ ವಿನ್ ಆಗಿರೋ ರಜಲ್ ಪೂಕರ್ಟಿ ಅನ್ನೋರ್ನ ಕರ್ಸಿ ಇಲ್ಲಿ ಸೌಂಡ್ ಡಿಸೈನರ್ ಆಗಿ ಹಾಕೊಂಡಿದ್ದಾರೆ. ನೀವೇ ನೋಡಿರ್ತೀರ, ಸ್ಲಮ್ ಡಾಗ್ ಮಿಲಿಯನರ್ಸ್ಗೆ ಅವ್ರಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆ. ಸೊ ಅವ್ರನ್ನೂ ಕರೆದು ಇವರು ಹೊಸ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಏನೋ ಒಂದು ವೆಯ್ಟ್ ಮಾಡಬೇಕು, ಏನೋ ಒಂದು ಕಾಯ್ಕೊಂಡಿದೆ ಅಂತ ಅನ್ಕೋತೀನಿ. ಇನ್ನೊಂದು ಈ ಸಿನಿಮಾ ಟೀಸರ್ ನ ಅಬ್ಸರ್ವ್ ಮಾಡಿದಾಗ, ಇವರು ಯೂಶುವಲ್ ಆಗಿ ಈ ತರ ಲೊಕೇಶನ್ಸ್ ಗಳನ್ನ ಜಾಸ್ತಿ ನಾವು ನೋಡಿರಲ್ಲ. ಬಟ್ ತುಂಬಾ ಚೆನ್ನಾಗಿರೋ ಲೊಕೇಶನ್ಸ್ ನ ಚೂಸ್ ಮಾಡಿದ್ದಾರೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಈ ಟೀಸರ್ ಯಾರು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದ್ಸಲ ನೋಡಿ. ಯಾಕಂದ್ರೆ ಈ ಟೀಸರ್ ನೋಡ್ತಂದ್ರೆ ನಮ್ಗೆ ಕುತೂಹಲ ಹುಟ್ಟುತ್ತೆ, ಯಾವಾಗಪ್ಪ ಈ ಸಿನಿಮಾ ಬರುತ್ತೆ ಅಂತ. ನೀವು ಯಾರ ಟೀಸರ್ ನೋಡ್ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದೀನಿ, ಹೋಗಿ ನೀವು ಒಂದ್ಸಲ ನೋಡಿ.